ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ರಾಜ್ಯದೆಲ್ಲೆಡೆ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಹಾಗೂ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು, ಈಗ ಗೌರಿಬಿದನೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮೊದಲ ಬಲಿಯಾಗಿದೆ. ಕಿರುಕುಳ ತಾಳಲಾರದೆ ಗೌರಿಬಿದನೂರು ತಾಲ್ಲೂಕಿನ ನಾಗಸಂದ್ರ ನಿವಾಸಿ 58 ವರ್ಷ ವಯಸ್ಸಿನ ನರಸಿಂಹಯ್ಯ ಎಂಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ನರಸಿಂಹಯ್ಯ ಖಾಸಗಿ ಫೈನಾನ್ಸ್ಗಳಾದ ನವಚೇತನ್ಯ, ಸಮೃದ್ಧಿ, ಆಶೀರ್ವಾದ್, ಸ್ಪಂದನ, ಸ್ಫೂರ್ತಿ, ಎಲ್&ಟಿ, ಧರ್ಮಸ್ಥಳ ಹೀಗೆ ಕೆಲವು ಖಾಸಗಿ ಕಂಪನಿಗಳಲ್ಲಿ 3 ಲಕ್ಷ ರೂಪಾಯಿ ಸಾಲ ಪಡೆದಿದ್ದು, ಕಂತಿನ ರೂಪದಲ್ಲಿ ಹಣ ಕಟ್ಟುತ್ತಿದ್ದರು ಎನ್ನಲಾಗಿದೆ. ಇನ್ನು ಫೈನಾನ್ಸ್ ಸಿಬ್ಬಂದಿ ಮನೆ ಬಾಗಿಲಿಗೆ ಬಂದು ಹಣ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ದರು ಎನ್ನಲಾಗಿದೆ. ಇಂದು ಫೈನಾನ್ಸ್ ಕಟ್ಟಲು ಹಣ ಇಲ್ಲದ ಕಾರಣ ಮನೆಗೆ ಸಾಲ ಕೊಟ್ಟವರು ಬರುತ್ತಾರೆ, ಹಣ ತೆಗೆದುಕೊಂಡು ಬರುತ್ತೇನೆ ಎಂದು ಮನೆಯವರಿಗೆ ತಿಳಿಸಿ ಇಂದು ಬೆಳಗ್ಗೆ 9 ಗಂಟೆಗೆ ಮನೆಯಿಂದ ಹೊರಬಂದಿದ್ದಾನೆ. ಸಮಯ ಕಳೆದರೂ ನರಸಿಂಹಯ್ಯ ಮನೆಗೆ ಬಾರದ ಕಾರಣ ಮನೆಯವರು ಹುಡುಕಲು ಮುಂದಾಗಿದ್ದಾರೆ. ಇನ್ನು ಅನುಮಾನಗೊಂಡು ತಮ್ಮ ಹೊಲದ ಹತ್ತಿರ ಹುಡುಕಿಕೊಂಡು ಬಂದಾಗ ತಮ್ಮ ಹೊಲದಲ್ಲಿರುವ ಮರದಲ್ಲಿ ನರಸಿಂಹಯ್ಯ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವುದು ಕಂಡುಬಂದಿದೆ. ಕೂಡಲೇ ತಮ್ಮ ಕುಟುಂಬದವರಿಗೆ ಮಾಹಿತಿ ನೀಡಿದ್ದು ಬಂದು ನೋಡಿದಾಗ ನರಸಿಂಹಯ್ಯ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ತಾಲ್ಲೂಕು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸದ್ಯಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪಿಎಸ್ಐ ರಮೇಶ್ ಗುಗ್ಗರಿ ತನಿಖೆ ಮುಂದುವರೆಸಿದ್ದಾರೆ. ನಿಮ್ಮ ಹೆಸರು ಹೇಳಿ. ಏನು ನಿಮ್ಮ ಹೆಸರು? ಪ್ರಭಾವತಿ. ಏನಾಗಬೇಕು ಅವ್ರಿಗೆ? ಏನಾಗಿತ್ತು ಹೇಳಿ. వాళ్ళు ఇదే ఈ ఆటకు ఇడుగురికి వస్తామని ఇడుగురికి పోయి వస్తానంటే సరేలే అని మేము ఊరికి అంటున్నాం. ఇంట్లో రాకుండా దానికి మేము ఇటుకి ఇడుగురికి పోదామని నా పిల్లాడును స్కూల్కి పోయే పిల్లాడు వచ్చారు. మేమేంటి ఆయనకి ఎవరికి అడుగుతుంది అన్న మా యజమాని వచ్చిన అంటే లేదమ్మా చేను తప్పాయి చూడి మేము పారేసి ఏమిటికి ಏನಕ್ಕೆ ಮಾಡ್ಕೊಂಡಿರೋದು ಈ ಥರ? ಚೀಟಿ ಜೋರ್ಗೆ చెప్పు. ಎಲ್ಲಿ ಇದು ಮಾಡಿದ್ರ? ಸಾಲ ಮಾಡಿದ್ರಾ? ಎಲ್ಲಿ ಯಾವ್ಯಾವ ಇದ್ರಲ್ಲಿ ಮಾಡಿದ್ರು? ಸಂಸ್ಥ ಚೇತನ್ ಎಲ್&ಟಿ. ಎಷ್ಟೆಷ್ಟು ಮಾಡಿದ್ರು? ಅಂತ 50,000. ಒಟ್ಟಾರೆಯಾಗಿ ಎಷ್ಟು ಸಾಲ ಇದೆ ಏನು ಅಂತ ಟೋಟಲ್ಗೆ ಎಂತಂದಮ್ಮ ಅನ್ಲಿಟ್ಲೂ ಸೇರಿ 1.5 ಲಕ್ಷ. ನಿಮ್ಮ ಹೆಸರು? ನಾವು ಚೇತನ್ಲನೇ 50, ಚೈತನ್ಲ 50, ಎಲ್&ಟಿಲ 50, ಅಟಕ್ಕೆ 3 ಲಕ್ಷ. ಅದೆಲ್ಲ ಕಟ್ತಾ ಇರೋ ಚೀಟಿ ಇದೆಯಾ ನಿಮ್ಮ ಹತ್ರ? ಮನೆ ಹತ್ರ ಬರ್ತಾ ಇದ್ರಲ್ಲ ಅವರು ಏನು ಹೇಳ್ತಾ ಇದ್ರು ಫೈನಾನ್ಸ್ ಅವರು ಏನು ಅಂತ? ಕಟ್ರಿ ಅಂತ. ಕಟ್ಟಲ್ಲ ದುಡ್ಡಿಲ್ಲ ಅಂತಂದ್ರೆ ಏನಾದ್ರು ಹೇಳ್ತಾ ಇದ್ರೆ ಏನು? సార్ సాయంకాలం సాయంకాలము కడతాం సార్ అంటే సార్ లేదమ్మా ಇವತ್ತ కట్టಬೇకని సాయంకాలం కట్ತೀನಿ అంటే ఇంట్లోనే వచ్చి కూకొని కట్టించుకుంటాం. ಎನ್.ಆರ್. ನರಸಿಂಹಯ್ಯ ಅನ್ನೋರು ನಮ್ಮ ಅಣ್ಣನೇ. ಅವರು ಈ ಮೈಕ್ರೋ ಫೈನಾನ್ಸ್ ಸಾಲದಿಂದ ಅವರು ಕಂತು ಕಟ್ಟದೆ ಆಗೋದಕ್ಕೆ ಕಂತು ಕಟ್ಟೋದಕ್ಕೆ ಆಗದೆ ಅವರು ಈ ಥರ ಬಂದು ಬೆಳಿಗ್ಗೆನೆ ನೇಣು ಹಾಕ್ಕೊಂಡು ತೀರೋಗಿದ್ದಾರೆ. ಫೈನಾನ್ಸ್ ಅವ್ರು ಫೋನ್ ಮಾಡಿದ್ರಾ ಅವ್ರಿಗೆ? ಇವತ್ತು ಚೀಟಿ ಇತ್ತು, 10,000 ಕಟ್ಟಬೇಕಾಗಿತ್ತಂತೆ. ಅವ್ರ ಕೈಯಲ್ಲಿ ಇಲ್ಲದೆ ಇರೋದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಎಲ್ಲಿ ಯಾವ್ಯಾವ ಫೈನಾನ್ಸಲ್ಲಿ ಏನಾದ್ರು ತೊಗೊಂಡಿದ್ದಾರಾ? ಅದೇ ಎಲ್&ಟಿ ಮತ್ತು ನವಚೇತನ ಒಂದು ಸಂಸ್ಥೆ ಅನ್ನೋ ಸಂಸ್ಥೆ, ಇನ್ನು ಆಶೀರ್ವಾದ, ಈ ಮೈಕ್ರೋ ಫೈನಾನ್ಸ್ಗಳೆಲ್ಲ ಅವರು ಧರ್ಮಸ್ಥಳ ಈ ಚೀಟಿಗಳೆಲ್ಲ ಅವರು ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ. ಎಷ್ಟವರೆಗೂ ಮಾಡಿದ್ರು ಅವರು? ಸುಮಾರು ಒಂದು 3 ಲಕ್ಷವರೆಗೂ ಇದೆ. ಕಟ್ಕೊಂಡು ಹೋಗ್ತಾ ಇದ್ರು, ಆದರೆ ಈಗ ಜಾಸ್ತಿ ಡಿಮ್ಯಾಂಡ್ ಆಗಿರೋದಕ್ಕೆ ಅವರು ಈ ಥರ ಮಾಡಿದ್ದಾರೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತೇಳಿ ಅವರ ತಮ್ಮನೇ ನಾನು.